ಹೆಸರು ನಯನ. ನಾನು ಪ್ರಸ್ತುತ ಶ್ಯಾಮಿಲಿ PU ಕಾಲೇಜ್ ಇಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಫಸ್ಟ್ ಎಲ್ಲರಿಗೂ ಸಹ ಒಂದು ವಾರದ ಮುಂಚೆ ಟೆನ್ಷನ್ ಆದರೆ ಶಿಬಿರಕ್ಕೆ ಬರೋದು. ನಂಗೆ 3 ತಿಂಗಳು ಮುಂಚೆಯಿಂದನೂ ಟೆನ್ಷನ್, ನಾ ಬರ್ತಿಲ್ಲ ಅಂತ ನನ್ನ ಅಮ್ಮನ ಹತ್ರ ಯಾವಾಗಲೂ ಹೇಳ್ತಾ ಇದ್ದೆ. ನನ್ನಮ್ಮ ಹೇಳಿದರು, ಹೋಗು ಚೆನ್ನಾಗಿರ್ತದೆ, ಇಂಥ ಒಂದು ಸಂಸ್ಥೆಯಲ್ಲಿ ನೀನು ಅವಕಾಶ ಪಡಿಬೇಕಾದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕಂತ ನನ್ನ ಅಮ್ಮನ ಒತ್ತಾಯಕ್ಕೆ ಮೇಲೆ ಬಂದೆ. ಹೇಗೆ ಒಂದು ಮಗು ಫಸ್ಟ್ ಟೈಮ್ ಶಾಲೆಗೆ ಹೋಗುವಾಗ ಝೀರೋ ಆಗಿ ಹೋಗಿ ನಂತರ ಆ ಶಾಲೆಯಿಂದ ಹೊರಗೆ ಬರುವಾಗ ಹೀರೋ ಆಗಿ ಹೊರಗೆ ಬರ್ತದ, ಹಾಗೆ ನಾನು ಇಲ್ಲಿಗೆ ಬರುವಾಗ ಝೀರೋ ಆಗಿ ಬಂದಿದ್ದೆ. ಬಟ್ ಇಲ್ಲಿಂದ ಹೋಗುವಾಗ ನಾನು ಹೀರೋ ಆಗಿ ಹೊರಗೆ ಹೋಗ್ತಾ ಇದ್ದೇನೆ. ಈ ಸಂಸ್ಥೆ ನನಗೆ ತುಂಬಾ ಕಲಿಸ್ಕೊಟ್ಟಿದೆ. ನಾನು ತುಂಬ ಸಣ್ಣ ಸಣ್ಣ ವಿಷಯಗಳನ್ನು ತುಂಬಾ ಅಬ್ಸರ್ವ್ ಮಾಡ್ತೇನೆ. ಬಟ್ ಈ ಸಂಸ್ಥೆಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಮೊನ್ನೆ ಗಂಗಾಧರ್ ಸರ್ ಅವರ ಜೀವನವನ್ನು ಹೇಳ್ತಿದ್ರು. ಆಗ ಮುರಳಿ ಸರನ್ನು ಅವರು ಅಣ್ಣ ಅಂತ ಕರೆದ್ರು. ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಸ್ವಂತ ಅಣ್ಣ ತಮ್ಮನಿಗೇನೆ ಬರಲ್ಲ, ಅಂಥದ್ರಲ್ಲಿ ಅವರನ್ನು ಅಣ್ಣ ಅಂತ ಕರೆದು ಈ ಸಂಸ್ಥೆಯಲ್ಲಿರುವ ಬಾಂಧವ್ಯ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇಟ್ಟಿರುವ ಗೌರವ ನಂಗೆ ತುಂಬಾ ಇಷ್ಟ ಆಯಿತು. ಯಾವಾಗ ದೊಡ್ಡವರು ಮಕ್ಕಳ ಜೊತೆ ಇರ್ತಾರೆ ಆಗ ಮಕ್ಕಳಾಗೆ ಬೆರೀತಾರಂತ ಕೇಳಿದೆ. ಬಟ್ ಇವರು ತುಂಬಾ ನಮ್ಮ ಹಾಗೆ ಮಕ್ಕಳಾಗೆ ನಮ್ಮ ಜೊತೆ ಇದ್ದರು. ಯಾವತ್ತೂ ಒಂದು ರೈಸ್ ಮಾತಾಡಲಿಲ್ಲ ನಮಗೆ, ನೀವು ಈ ಥರ ತಪ್ಪು ಮಾಡಿದ್ರಿ. ಮತ್ತು ಯಾವಾಗ ತಪ್ಪು ಮಾಡಿದ್ವಿ ಆಗ ನಮಗೆ ಅವರು ಆಮೇಲೆ ತಿತ್ತೇನೆ, ಇವಾಗಲ್ಲ ಇವಾಗ ಎಂತ ತಪ್ಪು ಮಾತಾಡಿದ್ರು ಯಾರೇ ಇರಲಿ ಇದು ತಪ್ಪು, ಈ ಥರ ಮಾಡಬಾರ್ದಂತ ಅವರು ಹೇಳಿದರು. ನನ್ನ ಜೀವನವನ್ನು ನಾನೊಂದು ಪುಸ್ತಕವಾಗಿ ತಗೊಂಡ್ರೆ ಅದರಲ್ಲಿ ನಾನು ವಿದ್ಯಾಪೋಷಕ ಎಂಬ ಚಾಪ್ಟರನ್ನು ಆ್ಯಡ್ ಮಾಡಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಯಾಕಂದರೆ ಯಾವುದೇ ಒಂದು ಪುಸ್ತಕದಲ್ಲಿ ಚಾಪ್ಟರನ್ನು ಆ್ಯಡ್ ಮಾಡಿದರೆ ಅದಕ್ಕೆ ಅದರದ್ದೇ ಆದ ಮಹತ್ವ, ವ್ಯಾಲ್ಯೂ ಎಲ್ಲನೇ ಇರುತ್ತೆ. ಯಾವುದನ್ನು ಸುಮ್ಮನೆ ಆಗಿ ಮಾಡೋದಿಲ್ಲ. ಸಂಪೂರ್ಣ ನಾನು ನೇಮಿಚಂದ್ರ ಮ್ಯಾಮನ್ನು ನೋಡಿದೆ, ಫಸ್ಟ್ ಟೈಮ್ ನೋಡಿದ್ದು ಕನ್ನಡದಲ್ಲಿ. ನಮ್ಮ ಮ್ಯಾಮ್ ಮಾತಾಡೋದುವಾಗ ಯಾವಾಗಲೂ ಹೇಳ್ತಾಯಿದ್ರು ಹಿಂಗಿರ್ತದೆ ಹಂಗಿರ್ತಾರೆ ಅಂತ. ಸಿಂಪಲ್ ಅಂದರೆ ಸಿಂಪಲ್ ಇದ್ದರು. ಅವ್ರು ಬೇಕಿದ್ರೆ ಎಷ್ಟು ಚಿನ್ನ ಬಂಗಾರ ಯಾವ ರೀತಿಯ ಒಡವೆನಾದರೂ ಹಾಕೊಂಬರ್ಬೋದಿತ್ತು. ಇಲ್ಲಿರುವವನ್ನೆಲ್ಲ ನಾನು ಗಮನಿಸಿದ್ರೆ ಅವ್ರು ಎಷ್ಟೋ ದೊಡ್ಡ ಸಾಧನೆ ಮಾಡ್ತಾರೆ, ಬಟ್ ಅವರ ಮೈಯಲ್ಲಿ ಒಂದು ಬಂಗಾರ ಇಲ್ಲ. ಆದರೆ ಎಷ್ಟು ಕಮ್ಮಿ ಸಾಧನೆ ಮಾಡಿದವರು ಎಲ್ಲೆಲ್ಲ ಹಾಕೊಂಡು ಹೋಗ್ತಾರೆ, ಶೋ ಮಾಡ್ತಾರೆ. ಬಟ್ ನಾನು ಇಲ್ಲಿ ಏನು ಗಮನಿಸಿದ್ದೆ ಅಂದರೆ, ಎಲ್ಲ ಕಡೆಯಲ್ಲಿ ದಾನಿಗಳು ತಾವು ಪಡ್ಕೊಳ್ಬೇಕು, ನಮ್ದೊಂದು 4 ಫ್ಲೆಕ್ಸ್ ಹಾಕಿ ಅಲ್ಲಿ ಕಟ್ಔಟ್ ಹಾಕಿ ನಮ್ಮನ್ನು ಕರೀದಿರಿ, ಯಾಕೆ ಕರೀಲಿಲ್ಲ ಅಂತ ಹಿಂದ್ಗಡೆ ಹೋದ್ಮೇಲೆ ಬೈತಾರೆ, ನಿಮ್ಗೆ ಇಷ್ಟು ಕೊಟ್ಟಿದ್ದೇವೆ ಡೊನೇಷನ್. ಬಟ್ ಇಲ್ಲಿ ಕರೆದ್ರೂ ಬರಲ್ಲ ಅವರು. ಯಾಕೆ ಬೇಕು, ನಮಗಿದೆಲ್ಲ ಬೇಡ. ತೃಪ್ತಿ ಕಾಣಬೇಕಂತ ನಾನು ಈ ಸಂಸ್ಥೆಯನ್ನು ನೋಡಿ ಕಲಿತೆ. ತೃಪ್ತಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾದ ಅಂಶ. ಮತ್ತು ನಾನು ಗಮನಿಸಿದ್ರೆ ಏನಂದರೆ, ನಮ್ಮದೆಲ್ಲ ಊಟ ಆಗುವವರೆದು ಇಲ್ಲಿನ ಸದಸ್ಯರು ಯಾರೂ ಊಟ ಮಾಡ್ತಾ ಇರಲಿಲ್ಲ. ಅವರಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಇರ್ತದೆ, ಬಟ್ ಅವ್ರು ಯಾವತ್ತೂ ಫಸ್ಟ್ ಮಕ್ಳಿಗೆ ಪ್ರಿಫರೆನ್ಸ್ ಕೊಟ್ಟರು, ಅವರಾಗೆ ಬಡಿಸಿ. ಹೇಗೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನವರು ನಮಗೆ ಫಸ್ಟ್ ಊಟ ಮಾಡಿಸಿ ಆಮೇಲೆ ಅವರು ಊಟ ಮಾಡ್ತಾರೆ. ಅದೆಲ್ಲ ನನಗೆ ತುಂಬಾ ಖುಷಿ ಆಯಿತು. ವಿದ್ಯಾಪೋಷಕ ಹೆಸರೇ ಸೂಚಿಸುವ ಹಾಗೆ ವಿದ್ಯೆಯನ್ನು ಪೋಷಿಸುವ ಸಂಸ್ಥೆ. ಬೈ ಲರ್ನಿಂಗ್ ಯು ವಿಲ್ ಟೀಚ್, ಬೈ ಟೀಚಿಂಗ್ ಯು ವಿಲ್ ಲರ್ನ್ ಅಂತ ಒಂದು ಮಾತಿದೆ. ನಾನು ಇಲ್ಲಿ ಬಂದು ಅದನ್ನು ಕಲಿತೆ. ನನ್ನ ಹತ್ರ ಇರುವುದನ್ನು ಬೇರೆಯವರಿಗೆ ಕೊಟ್ಟು ಬೇರೆಯವರ ಹತ್ರ ಇರುವುದನ್ನು ನಾನು ತುಂಬಾ ಪಡ್ಕೊಂಡೆ. ನಂಗೆ ತಾಳ್ಮೆ ಇಲ್ಲ, ತಾಳ್ಮೆ ತುಂಬ ಸ್ವಲ್ಪ ಕಮ್ಮಿನೇ ಇದೆ. ನಾನು ಯಾರ ಮಾತನ್ನು ಗಂಟೆಗೆ ಕಟ್ಟಲೆ ಎಲ್ಲ ಕೇಳೋದಿಲ್ಲ. ಬಟ್ ಫಸ್ಟ್ ಡೇ ಕಷ್ಟ ಆಯಿತು ತುಂಬ. ಬಟ್ 2ನೇ ದಿವಸ ಇನ್ನೂ ಕೇಳಬೇಕು, ಮತ್ತೂ ಕೇಳಬೇಕಂತ ಅನಿಸ್ತು. ಇವರು ಎಲ್ಲರಿಗೆ ಸಹಾಯ ಮಾಡ್ತಾರೆ. ಶಿಕ್ಷಣ ಆಗಿರ್ಬೋದು, ಯಕ್ಷಗಾನ ಕಲಾವಿದರನ್ನು ಪ್ರೋತ್ಸಾಹಿಸದೆ. ಯಕ್ಷಗಾನವನ್ನು ಪ್ರೋತ್ಸಾಹಿಸೋದಂದರೆ ಪ್ರಮುಖವಾಗಿ ಕರಾವಳಿ ಉಡುಪಿಯನ್ನು ಪ್ರೋತ್ಸಾಹಿಸಿದಾಗೆ. ಯಾಕಂದರೆ ಅದು ನಮ್ಮ ಕಲೆ. ಎಲ್ಲಿಗೆ ಹೋದರೂ, ಕೇರಳಕ್ಕೆ ತಮಿಳುನಾಡಿಗೆ ಹೋದರೂ ಅವರು ಫಸ್ಟ್ ಪ್ರಿಫರೆನ್ಸ್ ಅವ್ರ ಭಾಷೆ ಕೊಡ್ತಾರೆ, ತಮಿಳ್ ಮಾತಾಡಿ, ತೆಲುಗು ಮಾತಾಡಿ ಅಂತ. ಬಟ್ ನಾವು ತುಂಬ ದೊಡ್ಡ ಹೃದಯದವರಾಗಿರೋದ್ರಿಂದ ಎಲ್ಲರನ್ನೂ ನಮ್ಮವರು ಅಂತ ಅಂದ್ಕೊಂಡು ನಮ್ಮದೇ ಎಲ್ಲ ಅವರಿಗೆ ಬಿಟ್ಕೊಡ್ತಾ ಇದ್ದೇವೆ. ಬಟ್ ಎಲ್ಲ ಕ್ಯಾಂಪ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ
ತುಂಬಾ ಖುಷಿ ಆಯಿತು. ತುಂಬ ಸ್ಕಿಲ್ಸನ್ನೆಲ್ಲ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ನಮ್ಮ ಬ್ರೈನ್ ವರ್ಕ್ ಆಗೋದಿಲ್ಲ, ಯಾಕಂದರೆ ನಮ್ಮ ಮೊಬೈಲಲ್ಲಿರುವ ಮೊಬೈಲೇ ಜಾಸ್ತಿ ವರ್ಕ್ ಆಗ್ತದೆ ನಮ್ಮ ಬ್ರೈನ್ಗಿಂತ. ಬಟ್ ಇಲ್ಲಿ ಬಂದು ನನ್ನ ಬ್ರೈನ್ ಸಹ ವರ್ಕ್ ಮಾಡಲಿಕ್ಕೆ ತುಂಬ ಸ್ಟಾರ್ಟ್ ಮಾಡ್ತು. ಫಸ್ಟ್ ಒಂದು ಬೋಟದ್ದು ಸಿಕ್ತು, ಫಸ್ಟ್ ಅದು ಸ್ವಲ್ಪ ರಾಂಗ್ ಆಯಿತು. ಬಟ್ ಅಣ್ಣನವರೆಲ್ಲ ಬಂದು ತೊಂದರೆ ಇಲ್ಲ, ಬಿದ್ದರೂ ತೊಂದರೆ ಇಲ್ಲ, ಎಂತಾದರೂ ಒಂದು ಮಾಡಿ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಿದರು. ಕ್ಯಾಂಪ್ ಫೈರ್ ಇದು ನನ್ನ ಜೀವನದ ಪ್ರಥಮ ಕ್ಯಾಂಪ್ ಫೈರ್. ನಾನು ಎಲ್ಲಿಗೂ ಸಹ ಅಷ್ಟು ಹೊರಗಡೆ ಹೋಗುವುದಿಲ್ಲ. ಬಟ್ ನಾನು ಕ್ಯಾಂಪ್ ಫೈರನ್ನು ಹೇಗೆ ಕನ್ಸಿಡರ್ ಮಾಡ್ತೇನೆಂದರೆ, ಆ ಬೆಂಕಿಯಲ್ಲಿ ನಮ್ಮ ಕಷ್ಟಗಳೆಲ್ಲ ಬೆಂದು ಅದರಲ್ಲಿ ಬರುವ ಬೆಳಕು ನಮ್ಮ ಜೀವನವನ್ನು ಉಜ್ವಲಿಸಲಿ ಮತ್ತು ಅಂತ ನಾನು ಆಶಯಿಸ್ತೇನೆ. ಮತ್ತು ನಮಗೆ ಸಹಾಯ ಮಾಡಿದಂಥ ಎಲ್ಲ ದಾನಿಗಳು, ಇಲ್ಲಿ ನೆರೆದಿರುವ ಸಂಸ್ಥೆಯ ಕಾರ್ಯಕರ್ತರು, ನನ್ನ ಫ್ರೆಂಡ್ಸ್ ಅವರೆಲ್ಲ ಕುಂದಾಪುರದವರಂತೆ. ನಾನೊಬ್ಬಳೇ ತುಳು ಮಾತಾಡುವವಳು. ಕುಂದಾಪುರ ಕನ್ನಡ ಕಲಿಬೇಕಂತ ಬಹಳ ಆಸೆ ಇತ್ತು. ಸ್ವಲ್ಪ ಕಲಿತೆ. ಮತ್ತು ಎಲ್ಲರಿಗೂ ಸಹನಾ ಮ್ಯಾಮ್, ಸರ್ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್.